ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ವಾರದ ಹಿಂದೆ ನ್ಯೂಸ್ ಫಸ್ಟ್ ಹೇಳಿದಂತಹ ಸುದ್ದಿ ನಿಜ ಆಗ್ತಾ ಇದೆ. ಬಿಪಿಎಲ್ ಕಾರ್ಡ್ದಾರರಿಗೆ ಗ್ಯಾರಂಟಿ ಸರ್ಕಾರದಿಂದ ಶಾಕ್ ಸಿಗ್ತಿದೆ. ರಾಜ್ಯದಲ್ಲಿ 8 ಲಕ್ಷ, ಬೆಂಗಳೂರಿನಲ್ಲಿ ಒಂದರಲ್ಲೇ 1 ಲಕ್ಷ ಬಿಪಿಎಲ್ ಕಾರ್ಡ್ ರದ್ದಾಗುವಂತಹ ಸುಳಿವು ಸಿಕ್ಕಿದೆ. ಬಿಪಿಎಲ್ ಪರಿಷ್ಕರಣೆ ಅನಿವಾರ್ಯ ಎಂದಿರುವ ಸರ್ಕಾರ ಪಡಿತರ ಅಂಗಡಿಗಳಿಗೆ ಮೌಖಿಕ ಆದೇಶವನ್ನ ಜಾರಿ ಮಾಡಿದೆ. ನಿತ್ಯವೂ ಬೆಳಕಿನ ಕಿಂಡಿಯಲ್ಲಿ ಜಾತಿಯ ಕಿಡಿ ಕಾಣಿಸ್ತಾ ಇದೆ. ಲಿಂಗಾಯತ ವೀರಶೈವರಲ್ಲೂ ಧರ್ಮ ಗೊಂದಲ ಏರ್ಪಟ್ಟಿದ್ದು, ಬಿಜೆಪಿಗೆ ಸಂಘದ ಹಿಂದೂ ನಿರ್ದೇಶನ ಜಾರಿಯಾಗಿದೆ. ಕ್ರಿಶ್ಚಿಯನ್ನಲ್ಲೂ ಜಾತಿ ಕಂಡಂಥ ಸಿದ್ದು ವಿಪಕ್ಷಕ್ಕೆ ಗುದ್ದು ನೀಡಿದ್ದಾರೆ. ಅತ್ತ ಎಸ್ಟಿಗೆ ಕುರುಬರ ಸೇರ್ಪಡೆ ಆತಂಕಕ್ಕೆ ಬಿದ್ದಂಥ ವಾಲ್ಮೀಕಿ ಸಮುದಾಯ ನಾಳೆ ಸಭೆ ಕರೆದಿದೆ. ವಿಜಯಪುರದಲ್ಲಿ 90ರ ಕಾಲಘಟ್ಟದ ಬಿಹಾರ ಕಾಣಿಸ್ತಾ ಇದೆ. ಗಡಿ ಭಾಗದ ಚಡಚಣ ಪಟ್ಟಣದ ಎಸ್ಬಿಐ ಬ್ಯಾಂಕ್ಗೆ ಸಂಜೆ ಹೊತ್ತಲ್ಲಿ ನುಗ್ಗಿದಂತಹ ದರೋಡೆ ಗ್ಯಾಂಗ್ ಕೋಟಿ ಕೋಟಿ ಹಣ, 20 ಕೆಜಿ ಚಿನ್ನದ ಮೂಟೆಯನ್ನ ಹೊತ್ತು ಪರಾರಿಯಾಗಿದೆ. ಬ್ಯಾಂಕ್ನಲ್ಲಿ ಫೈರಿಂಗ್ ಮಾಡಿದಂತಹ ಗುರುತು ಪತ್ತೆಯಾಗಿದ್ದು ಗ್ಯಾಂಗ್ ನಾಪತ್ತೆಯಾಗಿದೆ. ಧರ್ಮಸ್ಥಳಕ್ಕೆ ಬುರುಡೆ ಷಡ್ಯಂತ್ರಕ್ಕೆ ಭಾರೀ ಟ್ವಿಸ್ಟ್ ಸಿಕ್ಕಿದೆ. ಹೆಣಗಳ ರಹಸ್ಯ ಭೇದಿಸೋಕೆ ಬಂಗ್ಲಗುಡ್ಡದ 12 ಎಕರೆ ಪ್ರದೇಶದಲ್ಲಿ ಆಪರೇಷನ್ ಜಾರಿಯಾಗಿದೆ. ಒಟ್ಟು 6 ಜಾಗದಲ್ಲಿ ಅವಶೇಷಗಳು ಸಿಕ್ಕಿವೆ. ಮೂಳೆ, ಸೀರೆ, ಬಟ್ಟೆ ತುಂಡುಗಳು ಪತ್ತೆಯಾಗಿದ್ದು ಬಕೆಟ್ಗಳಲ್ಲಿ ತುಂಬಿ ತರಲಾಗಿದೆ. ಮಾರಕಾಸ್ತ್ರ ಹೊಂದಿದ್ದಂತಹ ಪ್ರಕರಣದಲ್ಲಿ ತಿಮರೋಡಿ ಮೇಲೆ ಎಫ್ಐಆರ್ ಆಗಿದೆ. ಪ್ರಧಾನಿ ಮೋದಿಗೆ ಇವತ್ತು 75ನೇ ಹುಟ್ಟುಹಬ್ಬ. ವಿಶ್ವದ ಗಣ್ಯರಿಂದ ಶುಭಾಶಯಗಳ ಮಹಾಪೂರ ಹರಿದು ಬಂದಿದೆ. ದೇಶದ ಹಲವೆಡೆ ಹೋಮ, ಹವನ, ಪೂಜೆ ಜರುಗಿವೆ. ಮಧ್ಯಪ್ರದೇಶದ ಧಾರ್ನಲ್ಲಿ ಮೋದಿ ಆಪರೇಷನ್ ಸಿಂಧೂರ ಪರಾಕ್ರಮವನ್ನ ಕೊಂಡಾಡಿದ್ರು. ಇತ್ತ ನಿವೃತ್ತಿಯ ಚರ್ಚೆಯು ಟ್ರೆಂಡಿಂಗ್ನಲ್ಲಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.